ನಮಸ್ಕಾರ. ಇಂದು ಏನು ಮೇಡಮ್ ಇಷ್ಟೊಂದು ಟ್ಯೂಬ್ಸ್ ತೊಗೊಂಡು ಕೂತಿದ್ದಾರೆ ಅಂತ ಅನಿಸ್ತಾ ಇದೆನಾ? ಸೊ ಇದಕ್ಕೆ ನಾವು ಸ್ಟ್ರಾ ಅಂತ ಹೇಳ್ತೀವಿ. ಇದನ್ನು ನಾವು IVFನಲ್ಲಿ ಬಳಸ್ತೀವಿ. ಇದನ್ನು ನಾವು ಎಗ್ ಮತ್ತು ಎಂಬ್ರಿಯೋ ಅಂದರೆ ಹೆಣ್ಣು ಮಗಳ ಬೀಜಗಳು ಅಥವಾ ಭ್ರೂಣವನ್ನು ಫ್ರೀಸ್ ಮಾಡಲು ಉಪಯೋಗ ಮಾಡುವ ವಸ್ತುಗಳು. IVFನಲ್ಲಿ ತೆಗೆದಿರುವ ಎಗ್ಗಳು ಅಥವಾ IVFನಲ್ಲಿ ಮಾಡಿರುವ ಭ್ರೂಣಗಳನ್ನು ನಾವು ಇದರಲ್ಲಿ ಲೋಡ್ ಮಾಡುತ್ತೇವೆ. ಲೋಡ್ ಮಾಡಿ ಲಿಕ್ವಿಡ್ ನೈಟ್ರೋಜನ್ನಲ್ಲಿ -196 ಡಿಗ್ರೀಸ್ನಲ್ಲಿ ಇದನ್ನು ಎದ್ದು ಬಿಡ್ತೀವಿ. ಇದು ಎಂಬ್ರಿಯೋ ಅಲ್ಲೇ ಫ್ರೀಸ್ ಆಗಿಬಿಡುತ್ತದೆ. ನಮಗೆ ವರ್ಗಾವಣೆ ಮಾಡುವ ಸಮಯ ಬಂದಾಗ, ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡುವ ಸಮಯ ಬಂದಾಗ ಇದನ್ನು ಲಿಕ್ವಿಡ್ ನೈಟ್ರೋಜನ್ನಿಂದ ಹೊರಗೆ ತೆಗೆದು ಮತ್ತೆ ರೂಮ್ ಟೆಂಪ್ರೇಚರ್ಗೆ ತಗೊಂಡು ಬಂದು ಭ್ರೂಣಗಳನ್ನು ಫ್ರೀಸ್ ಮಾಡಿರುವುಗಳನ್ನು ಅನ್ಫ್ರೀಸ್ ಮಾಡಿ ಅವುಗಳನ್ನು ಗರ್ಭಕೋಶಕ್ಕೆ ವರ್ಗಾವಣೆ ಮಾಡುತ್ತೇವೆ. ಸೊ ಇದು ಸ್ಟ್ರಾ. ಇದನ್ನು IVFನಲ್ಲಿ ನಾವು ಉಪಯೋಗ ಮಾಡುತ್ತೇವೆ. ಇವೆಲ್ಲ IVF ಪೇಷಂಟ್ಸಿಗೆ ನಮ್ಮ ಕೃತುನಲ್ಲಿ ಬಳಸಿರುವ ಸ್ಟ್ರಾಗಳು. ನಮಸ್ಕಾರ.